ಎಷ್ಟು ಚೆನ್ನಾಗಿದೆ ಹಗ್ಗದಲ್ಲಿ ನೇಗಿರೋ ಮಂಚ. ಹ್ಞೂ, ಮನೆ ಹೊರಗಡೆ ಅಂಗಳದಲ್ಲಿ ಈ ರೀತಿ ಒಂದು ಮಂಚ ಹಾಕೊಂಡು ಬಿಟ್ರೆ ಎಷ್ಟು ಖುಷಿ ಅನಿಸುತ್ತೆ. ಹ್ಞೂ, ಈ ಥರ ನೆರಳೊಂದು ಇದ್ದುಬಿಟ್ರೆ ಎಷ್ಟು ಚೆನ್ನಾಗಿದೆ ಮರದ ನೆರಳು. ಹಳ್ಳಿಲಿರೋ ಸುಖನೇ ಸುಖ. ಹ್ಞೂ, ಎಷ್ಟು ಚೆನ್ನಾಗಿ ಮಾಡಿ ಕಟ್ಟಿಟ್ಟವ್ರೆ ಮನೆಯನ್ನೆಲ್ಲ ಗಿರಿಜಕ್ಕನವರು. ಹ್ಞೂ, ಗಿರಿಜಕ್ಕನವರು ಗಂಡನ ಹೆಸರು ಏನಾಗಿತ್ತು ನೋಡಿ, ಶಂಕರಪ್ಪನವರು. ನೋಡಿ, ಶ್ರೀಕಾಂತಪ್ಪನವರು ಕಟ್ಸ್ಕೊಟ್ಟವ್ರೆ. ಅದೇನೋ ಜಯಮಲಾ ಮೇಡಮ್ಗೆ ಬಾಬಾ ಅದೇನೋ ಸ್ಲ್ಯಾಪ್ನ ಮನೆ, ಗ್ರಾನೈಟ್ನ ಮನೆ, ಹಂಚಿನ ಮನೆ ಅಂತ ಬಿಟ್ಟು ಕಟ್ಟಿಕೊಟ್ಟವ್ರೆ. ಆದರೆ ಆ ಮನೆಯಲ್ಲಿ ಬಿಡ್ರಿ ಇಷ್ಟು ಸುಖನ ಇದೆ. ಮನೆ ಮುಂದೆ ರಂಗೋಲಿ, ಬಾಗಿಲಿಗೆ ತಳಿರು, ತೋರಣ, ಆಹಾ ಎಷ್ಟು ಚೆನ್ನಾಗಿ ಬಿಡಿಸವ್ರೆ. ಶೇಡಿಲ್ ಬಿಡಿಸವ್ರೇನ. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ. ಗಿರಿಜಕ್ಕನವ್ರು ಬಿಡಿಸಿದಾರೋ ಇಲ್ಲ ಗಂಗಕ್ಕನವ್ರು ಬಿಡಿಸಿದಾರೋ ಏನು ಗೊತ್ತಿಲ್ಲ. ಅಲ್ಲ, ಗಂಗಕ್ಕನ ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದಿರೋಳು ನಾನೇನೆ, ಆದರೆ ಇನ್ನೂ ಗಂಗಕ್ಕನೇ ಕರೆದಿಲ್ವಲ್ಲ. ಗಂಗಕ್ಕ, ಓ ಗಂಗಕ್ಕ, ಇದ್ದೀರಾ ಮನೆಯಲ್ಲಿ? ನಾನು ಲಿಂಗವ್ವ ಬಂದಿದ್ದೀನಿ. ಓ ಗಂಗಕ್ಕ. ಯಾರ್ರೀ ಅದು? ಅದೇನೋ ನನ್ನ ಮನೆ ಮುಂದ್ಗಡೆ ಬಂದ್ಕೊಂಡು ಗಂಗಾ 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 ಅಂತಿರೋರು ಯಾರದು? ಗೌರವ ಕೊಟ್ಟು ಗಂಗಕ್ಕ ಅಂತ ಕರೆಯೋದು ಬಿಟ್ಬಿಟ್ಟು ಅದೇನೋ ಗಂಗಾ ಗಂಗಾ ಗಂಗವ್ವ ಇದೆಯಾ ಅಂತ ಕೇಳ್ತಾರೆ. ನನ್ನನ್ನು ಏನು ವಯಸ್ಸಾಗಿರೋ ಅಜ್ಜಿ ಅಂತ ಅಂದ್ಕೊಂಡ್ಬಿಟ್ರೆ ಏನು ಕತೆ ಇದು? ನಾನು ಗಂಗಕ್ಕ, ಲಿಂಗವ್ವ ಬಂದಿದ್ದೀನಿ. ಯಾವಳೆ ಇವಳ ಲಿಂಗವ್ವ? ಯಾರ್ರೀ ನೀವು? ನೀವು ಯಾರ್ರೀ? ಅವಾಗಿಂದ ಮಾನ ಮರ್ಯಾದೆ ಮಾತ್ರನು ಸ್ವಲ್ಪನೂ ಕೊಡದೇನೆ ಗಂಗಾ ಗಂಗಾ ಅಂತ ಕರೆದ್ರಲ್ಲ, ಅದ್ ನಾನೇ. ಓಲ್ಡ್ ಲೇಡಿ ಬರ್ತಾ ಇದ್ದಾಳೆ. ಏನ್ರಿ, ನಿಮ್ಮನ್ನ ಮಾನ ಮರ್ಯಾದೆ ಇಲ್ಲದೆ ಕರೆದಿದ್ನ ನಾನು ಗಂಗಕ್ಕ ಅಂತ ಬಾಯಿ ತುಂಬ ಕರೆದ್ರೆ? ಹಾಗೆ ಕರಿಬಾರ್ದ? ಅದು ಗೌರವದ ಪ್ರಶ್ನೆ ಅಲ್ವಾ? ಏನು ಲೇ ಗಂಗಾ ಅಂತ ಕರೆದ್ರೆ ಸರಿನಾ? ಏ ಬಿಗ್ನೇಶಿ, ಯಾವಳೆ ನೀನು? ಮರ್ಯಾದೆ ಗೌರವ ಕೊಟ್ಟು ಕರಿ ಅಂತಂದ್ರೆ ಏ ಲೇ ಗಂಗಾ ಅಂತೀಯಲ್ಲ, ಏನು ಹೆಂಗೈತೆ ಮೈಗೆ? ಅಯ್ಯ, ಇದು ಒಳ್ಳೆ ಗ್ರಾಚಾರ ಆಗೋಯ್ತಲ್ರಿ. ಅಲ್ಲ, ನಿಮ್ಮನ್ನ ನಾನು ಗಂಗಕ್ಕ ಅಂತ ಕರೆದ್ರೆ ಮರ್ಯಾದೆ ಕೊಟ್ಟು ಕರಿಬಾರ್ದ ಅಂತಂದ್ರೆ, ಲೇ ಗಂಗಾ ಅಂತ ಕರೆದ್ರೆ ಮರ್ಯಾದೆ ಕೊಡಲ್ವಾ ಅಂತ ಕೇಳ್ತಾ ಇದ್ದೀರಾ? ಈಗ ಗಂಗಕ್ಕ ಅಂದ್ರೆ ಮರ್ಯಾದಿನ, ಗಂಗಾ ಲೇ ಗಂಗಾ ಅಂತ ಕರೆದ್ರೆ ಮರ್ಯಾದಿನ ನಿಮ್ಮ ಪ್ರಕಾರ? ಯಾವಳೆ ಇವಳು ಬಿಕ್ನಾಶಿ? ನನ್ನ ಮನೆಗೆ ಬಂದು ನನ್ನ ಹತ್ರನೇ ರೋಪ್ ಆಗ್ತಾವಳೆ. ನನ್ನ ಹೆಸರು ಲಿಂಗವ್ವ ಅಂತ. ಈ ಮನೆ ಸೊಸೆ ಗಂಗಾ ಅವರನ್ನ ನೋಡೋದಕ್ಕೆ ಬಂದಿರೋಳು ನಾನು. ನೀವು ಯಾರ್ರೀ? ನಾನೇ ಈ ಮನೆಯ ಯಜಮಾನಿ. ಗಂಗಾ ಅಂದ್ರೆ ನಾನೇ. ನಿಮ್ಮನ್ನ ಎಲ್ಲೂ ನೋಡಿಲ್ವಲ್ಲೇ ನಾನು. ಏನಾಗಬೇಕಿತ್ತು? ಇದೇನಿದು? ಗಂಗಾ ಅವ್ರದ್ದು ಡಬಲ್ ಕ್ಯಾರೆಕ್ಟರ, ಏನು ಕತೆ? ಅವತ್ತು ನೋಡಿರೋ ಗಂಗಂಗೂ ಇವತ್ತು ನೋಡಿರೋ ಗಂಗಂಗೂ ತುಂಬ ವ್ಯತ್ಯಾಸ ಇದೆಯಲ್ಲ. ನಾನೇನಾದರೂ ಹಾದಿ ಬೀದಿ ತಪ್ಪಿ ಇವ್ರ ಮನೆಗೆ ಬಂದು ತಗ್ಲಾಕ್ಕೊಂಡ, ಏನು ಕತೆ? ನೀವು ಗಂಗಾನಾ? ಗಂಗಾನ್ ಥರ ಕಾಣಿಸ್ತಾ ಇಲ್ವೇ? ಗಂಗಾ ಅವರು ಡಬಲ್ ಕ್ಯಾರೆಕ್ಟರ್ ಏನಾದರೂ ಮಾಡಿದಾರಾ? ನಾನೇ ಗಂಗಾ ಅವ್ರೆ. ಅವರೆಕಾಳು ಬಿವ್ರೆಕಾಳು ಏನಿಲ್ಲ, ಬಾಯಿ ತಪ್ಪ ಮುಚ್ಕೋ, ಇಲ್ಲ ಅಂದ್ರೆ ಹೆಗಣ ಹೊಕ್ಕತ್ತೆ. ನಿಮ್ಮ ಗಂಡನ ಹೆಸರು ಏನು ಅಂತ ಗೊತ್ತಾಗಿಲ್ವೇ? ನಾನು ಹುಡುಕ್ತಾ ಇರೋದು ಶ್ರೀಕಾಂತಪ್ಪ ಅವರ ಹೆಂಡತಿ ಗಂಗಾ, ಗಿರಿಜಕ್ಕನವರ ಸೊಸೆ ಗಂಗಾ. ಶ್ರೀಕಾಂತಪ್ಪ ಅವರ ಸೊಸೆ ಗಂಗಾ. ಅದೇನೇ ಹೋಳಿಗೆ ಒಬ್ಬಟ್ಟು ಇಂಡಸ್ಟ್ರಿ ಇಟ್ಟಿದಾರಲ್ಲ, ಫ್ಯಾಕ್ಟ್ರಿ, ಅವ್ರ ಓನರ್ನ ನಾನು ಹುಡುಕ್ತಾ ಇರೋದು. ನೀವು ಯಾರು? ಓಹೋ, ನೀವು ಹುಡುಕ್ತಾ ಇರೋದು ಶ್ರೀಕಾಂತ್ ಅವರ ಮಿಸಸ್ ಗಂಗಾ. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಗಂಗಾ ಅವ್ರದ್ದು ಹೋಳಿಗೆ ಫ್ಯಾಕ್ಟ್ರಿ ಇರೋದಲ್ಲ, ಈ ಗಂಗಾಳದೆ ಹೋಳಿಗೆ ಫ್ಯಾಕ್ಟ್ರಿ. ಆಮೇಲೆ MK ಸಂಘದ ಅಧ್ಯಕ್ಷರು ಎಲ್ಲ ನಾವೇನೆ. ನೀವು ಸ್ವಲ್ಪ ಅಕ್ಕಪಕ್ಕದವ್ರ ಹತ್ರ ಸರಿಯಾಗಿ ವಿಚಾರಿಸಿಲ್ಲ ಅನ್ಕೊಂತೀನಿ. ನಿಮ್ಗೆ ಏನಾದರೂ ಹೋಳಿಗೆ ಆರ್ಡರ್ ಏನಾದರೂ ಬೇಕಿತ್ತಾ? ಎಷ್ಟು ಹೋಳಿಗೆ ಬೇಕಿತ್ತು? ಯಾವತ್ತು ಬೇಕಿತ್ತು? ಅಥವಾ ಹಪ್ಪಳ ಬೇಕಿತ್ತಾ? ಸಂಡಿಗೆ ಬೇಕಿತ್ತಾ? ಸಾಂಬಾರ್ ಪೌಡರ್ ಬೇಕಿತ್ತಾ? ಏನು ಬೇಕಿತ್ತು ನೋಡಿ, ನನ್ನ ಹತ್ರ ಪೇಮೆಂಟ್ ಕೊಟ್ಟುಬಿಟ್ಟು ಆರ್ಡರ್ ಮಾಡಿ ತಕ್ಷಣಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತೀವಿ. ಆನ್ಲೈನ್ ಬೇಕಾದ್ರೂ ಇದೆ, ಆನ್ಲೈನ್ ಪೇಮೆಂಟ್ ಬೇಕಾದ್ರೂ ಇದೆ, ಆಫ್ಲೈನ್ ಪೇಮೆಂಟ್ ಬೇಕಾದ್ರೂ ಇದೆ, ಕ್ಯಾಶ್ ಆನ್ ಡೆಲಿವರಿ ಬೇಕಾದ್ರೂ ಇದೆ. ಯಾವ್ದು ಬೇಕು ಅಂತ ಹೇಳ್ಬಿಡಿ, ತಕ್ಷಣಕ್ಕೆ ನಿಮ್ಮ ಮನೆ ಅಡ್ರೆಸ್ ಅನ್ನು ಕೊಟ್ಟುಬಿಟ್ರೆ ಅಮೌಂಟ್ ಪೇ ಮಾಡಿಬಿಟ್ರಿ ಅಂದ್ರೆ ನಿಮ್ಮ ಇಲ್ಲಿ ನೀವು ಇರೋದ್ರೊಳಗಡೆ ಮನೆ ಹೋಗೋದ್ರೊಳಗಡೆ ನಿಮಗೆ
ಗಂಡ ಏನೋ ಇದು ಮಾಡೋಣಂತಲ್ಲ, ಅವ್ರದ್ದೇನೋ ಗಂಡ ಹೆಂಡತಿ ಪ್ರಾಬ್ಲಮ್ ಅಂತ, ಅದಕ್ಕೋಸ್ಕರ ನಮ್ಮ ಸಂಘಕ್ಕೆ ಬಂದ್ಬಿಟ್ಟು ನಂಗೊಂದು ಕೆಲಸ ಇದೆಯಾ ಅಂತ ಕೇಳಿದ್ರು. ಹಂಗೆ ಏನೋ ಹೋಗ್ಕೊಂಡು ಹೋಗ್ಲಿ, ಅವ್ರ ಸಂಸಾರನೂ ಚೆನ್ನಾಗಿ ನಡೀಲಿ ಅಂದ್ಬಿಟ್ಟು ನಾವು ಕೆಲಸ ಕೊಟ್ಟಿದ್ದೀರಿ. ಅವ್ರು ನೋಡಿದ್ರೆ ನಿಮ್ಮ ಹತ್ರ ಎಲ್ಲಾನು ನಂದೇ ಆಫೀಸು ಅಂತ ಹೇಳ್ಬಿಟ್ಟಿದ್ದಾರೆ ಅನ್ಕೋತೀವಿ. ಅದಕ್ಕೆ ನೀವು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ. ಇದ್ರ ಓನರ್ ನಾನೇನೆ. ನಿಮ್ಗೆ ಏನು ಬೇಕು ಅಂತ ಬಡ ಬಡ ಬಿರು ಅಂತ ಆರ್ಡರ್ ಮಾಡಿಬಿಡಿ. ಅಲ್ಲಿ ನಮ್ಮ ಸೆಕ್ರೆಟರಿ ಇದ್ದಾರೆ, ಅಲ್ಲಿ ಎಷ್ಟು ಕೆಜಿ ಬೇಕು, ಎಷ್ಟು ಕೆಜಿ ಸಾಂಬಾರ್ ಪೌಡರ್ ಬೇಕು, ಎಷ್ಟು ಹಪ್ಪಳ ಸಂಡಿಗೆ ಬೇಕು, ಆಮೇಲೆ ಹೋಳಿಗೆ ಒಬ್ಬ ಇದು ಎಷ್ಟು ಬೇಕು ಅಂತ ಬರ್ಸ್ಬಿಟ್ಟು ಹೋಗ್ರಿ. ಕ್ಯಾಶ್ ಒಂದು ಸ್ವಲ್ಪ ಕೊಡ್ರಿ, ಆಮೇಲೆ ಡೆಲಿವರಿ ಮನೆಗೆ ಕೊಡ್ತೀವಿ. ಮುದುಕಿಯ, ಓ ನಾನು ಹಾದಿ ತಪ್ಪಿ ಬೀದಿ ತಪ್ಪಿ ಬಂದಿದ್ದಲ್ಲ, ಸರಿ ಅಡ್ರೆಸ್ಸಿಗೆ ಬಂದಿದ್ದೀನಿ. ಈ ಮುದುಕಿನೇ ನನ್ನ ದಾರಿ ತಪ್ಪಿಸ್ತಾ ಇದೆ. ಓಹೋ, ಅದೇನಿದು MK ಸಂಘದ ಅಧ್ಯಕ್ಷರು. ಬಾ ಎಲ್ಲ ಮುದುಕಿಯ, ಇದು ಗಿರ್ಜಕ್ಕನೂ ಅಲ್ಲ ಅನ್ಕೊಂತೀನಿ. ಭಾರಿ ರಗಡಿದಾಳೆ ಈಕೆ. ಗಿರ್ಜಕ್ಕ ಇಷ್ಟೊಂದು ರಗಡಿಲ್ಲ ಅಂತ ನಮ್ಮ ಗಂಗಕ್ಕ ಹೇಳವ್ರೆ. ಓಹೋ ಹೋ ಹೋ ಹೋ, ಈ ಕಿನಿ ಅಧ್ಯಕ್ಷ ಅಂತೆ. ಯಾರ ಹತ್ರ? ಸೆಕ್ಯೂರಿಟಿ ಹತ್ರ. ಅಲ್ಲ 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 ಅಲ್ಲ, ಯಾರೋ ಒಂದಪ್ಪ ಅವ್ರ ಹತ್ರ ಬರ್ಸ್ಬಿಟ್ಟು ಹೋಗ್ಬೇಕಂತೆ. ಮನೆ ತಾವ ಆರ್ಡ್ರ್ ಕೊಡ್ತಾರಂತೆ, ಕ್ಯಾಶ್ ಅರ್ಧ ಕೊಟ್ಬಿಟ್ಟು ಹೋಗ್ಬೇಕಂತೆ. ಓಹೋ ಹೋ, ಅಮ್ಮ ಯಾರ ತಾವ ಬರ್ಸ್ಬಿಟ್ಟು ಹೋಗ್ಬೇಕು? ನಿಮಗೆ ಕಿವಿ ಕೇಳಲ್ವೇ? ಹೌದಾ? ಸೆಕ್ರೆಟರಿ ನನ್ನ ಪರ್ಸನಲ್ ಸೆಕ್ರೆಟರಿ ಇದ್ದಾರೆ, ಅಲ್ಲಿ ಬರ್ಸ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇರೋದು. ಓ, ನಿಮ್ಮ MK ಸಂಘದ ಅಧ್ಯಕ್ಷರವರಿಗೆ ಸೆಕ್ರೆಟರಿ ಬೇರೆ ಇದ್ದಾರೋ? ಸ್ವಲ್ಪ ಕರಿತೀರೋ ಸೆಕ್ರೆಟರಿ ಅವ್ರನ್ನ? ಒಳಗಡೆ ಹೋಗಿ ಬರ್ಸ್ಬಿಟ್ಟು ಹೋಗಿ ಅಂತಂದ್ರೆ ಈ ಓನರ್ ತಾವನೇ ಸೆಕ್ರೆಟರಿ ಕರೀರಿ ಅಂತ ಹೇಳ್ತೀರಾ? ಇರ್ರಿ ಸೆಕ್ರೆಟರಿ, ಏನ್ ಮಾಡ್ತಾ ಇದೀಯಪ್ಪ? ಬಂದ್ ದಬಾಕು ಇಲ್ಲಿ. ಕರೀರಿ. ಅದು ಏನು ಸೆಕ್ರೆಟರಿ ಬರ್ತಾರ ನಾನು ನೋಡ್ತೀನಿ. ಅಂದಾಗೆ ಮಹಿಳೆಯರೋ ಪುರುಷರೋ? ಓ, ಆಮೇಲೆ ಅದು ಏನೋ ಸಂಘ ಅಂದ್ರೆ ನೀವು ಮಹಿಳೆಯರು, ಯಾವುದೋ ಸಂಘದ ಅಧ್ಯಕ್ಷರು ಅಂದ್ರಲ್ಲ, ಅದಕ್ಕೆ ಮಹಿಳೆಯರೇ ಇರಬೇಕು. ಬರ್ರಿ ನೋಡ್ತೀನಿ ನಾನು. ಅವ್ರು ತಾವನೇ ಹೊಚ್ಚಿಸ್ಬಿಟ್ಟು ಹೋಯ್ತೀನಿ. ನನಗೊಂದು 5,000 ಬೇಕು ಹೋಳಿಗೆ ನಾನು ತಿಥಿ ಮಾಡೋಕೆ. ಏನು 5,000 ಹೋಳಿಗೆ ಬೇಕೆ? ಇರ್ರಿ ಗಂಗಾಗುವ ಬರೋದ್ರೊಳಗಡೆ ನಾನು ಇವ್ರ ಹತ್ರ ಒಂದು 500 ರೂಪಾಯಿ ಈ ಕಡೆ ತೊಳಸ್ಕೊಂತೀನಿ. ಕಮಿಷನ್ನು ಕಡಿಮೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಮಾಡಿಸ್ತೀನಿ. ಇವತ್ತಿನ ಎಣ್ಣೆ ಖರ್ಚಿಗೆ ಇವ್ರ ಹತ್ರನೇ ಕಮಿಷನ್ ವಸೂಲಿ ಮಾಡಿಸ್ಕೊಂಡ್ಬಿಡ್ತೀನಿ. 1 ರೂಪಾಯಿ ಕಡಿಮೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ರೆ ಇವ್ರು ಕೊಡ್ತಾರೆ. ಇರ್ರಿ. ಇದೇನಿದು? ಈ ಅಮ್ಮ ಮಂಗನ್ ಥರ ಎಗರ್ತಾವಳೆ. ನಿಮಗೆ ಎಷ್ಟು ಹೋಳಿಗೆ ಬೇಕು ಅಂದ್ರೆ? ನಿಮ್ಗೆ ಕಿವಿ ಕೇಳಲ್ವೇ? ನಮಗೆ ಕೌಂಟರ್ ಕೊಡ್ತೀರಾ? ನೋಡು, ನಮ್ಮಿಬ್ಬರ ಮಧ್ಯೆ ಏನು ಜಗಳ ಬೇಡ. ಅಲ್ಲಿ ಹೋಗ್ಬಿಟ್ಟು ಅಮೌಂಟ್ ಕೊಟ್ಟು ಆಮೇಲೆ ನೀನು ಹೋಳಿಗೆ ಆರ್ಡರ್ ಮಾಡೋ ತನಕ ಅವನು 2 ರೂಪಾಯಿ ಜಾಸ್ತಿ ಆಗ್ತಾನೆ. ನಮ್ಮ ಸೆಕ್ರೆಟರಿ ನನ್ನ ಹತ್ರ ತಾವ ದುಡ್ಡು ಕೊಡು, ಒಂದು 500 ರೂಪಾಯಿ ಅಂತ ಅಡ್ವಾನ್ಸು. ಆಮೇಲೆ ನಿನಗೆ 1 ರೂಪಾಯಿ ಕಡಿಮೆ ಕೊಡಿಸ್ತೀನಿ ನೋಡು ಹೋಳಿಗೆನ. ಓ ಹೌದೇ? ಓನರ್ ತಾವ ಹೇಳಿದ್ರೆ ಕಡಿಮೆ, ಸೆಕ್ರೆಟರಿ ತಾವ ಹೇಳಿದ್ರೆ 2 ರೂಪಾಯಿ ಜಾಸ್ತಿನೇ. ಇದು ಯಾವ ಸೀಮೆ ವ್ಯವಹಾರ ಅಂತಾನೆ ಗೊತ್ತಾಯ್ತಾ ಇಲ್ವೇ? ಹೌದಾ? ಹಂಗೆ ಓನರ್ ತಾವ ಹೋದ್ರೆ 1 ರೂಪಾಯಿ ಕಡಿಮೆ ಮಾಡ್ತಾರಲ್ಲ ಎಲ್ಲ ಇಂಡಸ್ಟ್ರಿನಲ್ಲಿ, ಫ್ಯಾಕ್ಟ್ರಿನಲ್ಲಿ, ಆಮೇಲೆ ಕಂಪನಿನಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ಇಲ್ಲಿ ಲೇಟೆಸ್ಟ್ ಆಗಲಿ ಇರಲಿ ಅಂದ್ಬಿಟ್ಟು ನಾವು ಉಲ್ಟಾ ಮಾಡಿದ್ದೀವಿ. ಸೆಕ್ರೆಟರಿ ತಾವ ಹೋದ್ರೆ 2 ರೂಪಾಯಿ ಜಾಸ್ತಿ, ಓನರ್ ತಾವ ಬಂದರೆ 2 ರೂಪಾಯಿ ಕಡಿಮೆ ಅಂತ, ಅಲ್ಲ 1 ರೂಪಾಯಿ ಕಡಿಮೆ ಅಂತ. ಅದಕ್ಕೆ ಹೇಳ್ತಾ ಇರೋದು, ನಾನು ನಿಮ್ಮ ಮನೆಗೆ ಸೈಲೆಂಟಾಗಿ 5,100 ಹೋಳಿಗೆ ಕೊಡಿಸ್ತೀನಿ, ಒಂದು 500 ರೂಪಾಯಿ ಈ ಕಡೆ ತೊಳ್ರಿ. ಸರಿ ಆಯ್ತು ಬಿಡಿ. 5,100 ಹೋಳಿಗೆ ನನ್ನ ತಿಥಿ ಮಾಡೋದಕ್ಕೆ ನಾಳೆ ಕಳಿಸ್ಕೊಡ್ರಿ. ಸರಿನಾ? ನಾನು ನಿಮಗೆ ಕ್ಯಾಶ್ ಕೊಟ್ಬಿಟ್ಟು ಹೋಯ್ತೀನಿ. ಈ ಡೀಲ್ ನಮ್ಮಿಬ್ಬರ ಒಳಗಡೆ ಇರಲಿ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡಿ ಆಲ್ರೆಡಿ 10 ನಿಮಿಷ ಆಯಿತು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ಇವತ್ತಿನ ಬದುಕು ನಿಮಗೆ, ಇವತ್ತಿನ ದಿನ ಒಳ್ಳೆಯದಾಗಿರಲಿ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಾ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದಿನ ವಿಡಿಯೋವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ವಿಷಯ ನಿಮಗೆ ಸ್ನೇಹಿತರೆ, ಬರೀ ಯಾವತ್ತಿದ್ರೂ ಗೋಳಾಟ ಆಳಾಟ ಮಾಡೋಕ್ಕಿಂತ ಒಂದು 5 ನಿಮಿಷ ತಮಾಷೆ ಇರಲಿ ಅಂತ ನಮ್ಮಿಬ್ಬರು ತಮಾಷೆನ ಹಾಕಿರೋದು ಅಷ್ಟೇ ಸ್ನೇಹಿತರೆ, ತಪ್ಪು ತಿಳ್ಕೊಳ್ಬೇಡಿ.
ಕತೆ ಯಾವ ರೀತಿ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಫುಲ್ ವಿಡಿಯೋ ನೋಡೋದ್ರಿಂದ ನಿಮಗೆ ಕತೆ ಅರ್ಥ ಆಗುತ್ತೆ, ಜೊತೆಗೆ ನಮಗೊಂದಿಷ್ಟು ಸಹಾಯ ಕೂಡ ಆಗುತ್ತೆ. ಯಾರಲ್ಲಿ ಯಾರು ಮಾತಾಡ್ತಾ ಇರೋದು? ಯಾರು ಬಂದಿದ್ದೀರಾ? ಓ ಗಂಗಕ್ಕನವ್ರೆ, ಬನ್ನಿ ಬನ್ನಿ, ನಾನು ಲಿಂಗವ್ವ ಬಂದಿರೋದು. ಶಿವನೇ, ಇಷ್ಟು ಬೇಗನೆ ಬರ್ಬೇಕಿತ್ತ ಮೇಡಮ್ ಅವರು? ಅಯ್ಯೋ, ಏನೋ ಒಂದು ಡೀಲ್ ಮಾಡ್ಕೊಂಡು 500 ರೂಪಾಯಿ ಈ ಕಡೆ ತರಿಸ್ಕೊಂತಾ ಇದ್ದೆ. ಇವತ್ತು ಎಣ್ಣೆ ಖರ್ಚಿಗಲ್ವ ಆಗತ್ತೆ ಅಂತ ಇಷ್ಟು ಬೇಗ ಬರ್ಬೇಕಾಗಿ ಮೇಡಮ್ ಅವರು? ಹ್ಞೂ ಅಮ್ಮವ್ರೆ, ಯಾರ ಲಿಂಗವ್ವ ಅಂತ ಹೋಳಿಗೆ ಆರ್ಡರ್ ಕೊಡಕ್ ಬಂದಿದ್ದಾರೆ. ನಿಮ್ಮನೆ ಕರಿತಾ ಇದ್ದೆ. ಹಾಂ, ಇವರೇ ಅಲ್ವೇ ಇಷ್ಟೊತ್ತು? ನನ್ನ ಹೆಸರು ಗಂಗಾ ಅಂದ್ಬಿಟ್ಟು ಈ ಫ್ಯಾಕ್ಟ್ರಿ ಓನರ್ ನಾನೇ ಅಂತಿದ್ರಲ್ಲಪ್ಪ. ಹ್ಞೂ, ಏನು ವರ್ಷನೇ ಚೇಂಜ್ ಆಗೋಯ್ತು ಮೇಡಮ್ ಬಂದಿದ ತಕ್ಷಣ? ಏನ್ರಿ, ಮುಂಚೆ ಹೇಳ್ಬೇಕು ತಾನೆ ಗಂಗಾ ಮೇಡಮ್ ಇವ್ರೇ ಅಂತ ಗೊತ್ತುಂಟು ಅಂತ. ನಾವು ಏನೋ ಮಾಡಕ್ ಹೋಗಿ ಏನೋ ತಗೊಳಕೊಂಡ್ವಲ್ಲ ನೋಡಿ. ನನ್ನ ಬಗ್ಗೆ ಏನು ಹೇಳೋಕೆ ಹೋಗ್ಬೇಡಿ, ನಾನು ಹಿಂಗೆ ತಮಾಷೆ ಮಾಡಿರೋದು, ಸರಿ ಆಯ್ತಾ? ನನ್ನನ್ನು ಕೆಲಸದಿಂದ ತೆಗೆದಾಕ್ಬಿಡ್ತಾರೆ ಅಷ್ಟೇ ಗಂಗಾ ಮೇಡಮ್. ನಾನೇನು ಗಂಗಾ ಮೇಡಮ್ ಅಲ್ಲ ಬಿಡಿ. ನಾನು ಈ ಊರಿನ ಕುಡುಕರ ಸಂಘದ ಅಧ್ಯಕ್ಷ, ಮಹಿಳಾ ಕುಡುಕರ ಸಂಘದ ಅಧ್ಯಕ್ಷ, ಅಂದ್ರೆ MK ಸಂಘದ ಅಧ್ಯಕ್ಷ. ಅಮ್ಮ ಶಿವನೇ, ಅಲ್ಲ ಕುಡುಕರ ಸಂಘದ ಅಧ್ಯಕ್ಷ, ಅದು ನಮ್ಮ ಮಹಿಳಾ ಕುಡುಕರ ಸಂಘದ ಅಧ್ಯಕ್ಷ ನೀವು? ಯಮ್ಮ, ಅಲ್ಲ ಗಂಡು ಮಕ್ಳು ಕುಡಿದು ಕುಡಿದು ಸಂಸಾರನೇ ಹಾಳಾಗೋಯ್ತು ಅಂತ ಗೋಳಾಡ ಹೆಣ್ಣು ಮಕ್ಳ ಕಾಲದಲ್ಲಿ ಇದೇನಿದಪ್ಪ ಉಲ್ಟಾ ಕೇಸು? ನಿಮ್ಮ ಗಂಡನೇ ನನ್ನ ಮನೆ ಹಾಳಾಗೋಯ್ತು, ನನ್ನ ಮಠ ಹಾಳಾಗೋಯ್ತು ಅಂತ ಉಳು ಸಂದರ್ಭ ಬಂದು ತಂದಿಟ್ಟಿದ್ದೀರಲ್ರಿ. ಏನು ಅದಕ್ಕೆ ಬೇರೆ ಮಹಿಳಾ ಸಂಘದ ಅಧ್ಯಕ್ಷರು? ಹೆಣ್ಣು ಮಕ್ಕಳು ಕುಡಿತಾರೆ, ಅದಕ್ಕೊಂದು ಅಧ್ಯಕ್ಷರು ಇದ್ದಾರಾ? ಬಾ 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 ಬಾ. ಯಾಕ್ರಿ ಹೆಣ್ಮಕ್ಳು ಕುಡಿಬಾರ್ದೇನ್ರಿ? ಅವರಿಗೂ ಕಷ್ಟ ಅಂತಿರಲ್ಲೇನ್ರಿ? ಗಂಡು ಮಕ್ಳು ಯಾಕ್ರಿ ಕುಡಿತಾರೆ? ಕೆಲವಷ್ಟು ಜನ ಚಟಕ್ಕೆ ಕುಡಿತಾರೆ, ಕೆಲವಷ್ಟು ಜನ ಹಠಕ್ಕೆ ಕುಡಿತಾರೆ, ಕೆಲವಷ್ಟು ಜನ ಸ್ಟೇಟಸ್ಗೋಸ್ಕರ ಕುಡಿತಾರೆ, ಕೆಲವಷ್ಟು ಜನ ಅದೇನೋ ಫೇಲ್ಯೂರ್ಗೋಸ್ಕರ ಕುಡಿತಾರೆ, ನೋವನ್ನು ಮರೆಯೋಕ್ಕೋಸ್ಕರ ಕುಡಿತಾರೆ. ಈ ಹೆಣ್ಣು ಮಕ್ಕಳು ದೇಶನ ಉದ್ಧಾರ ಮಾಡ್ತಾರೆ, ಕುಲಾನ ಉದ್ಧಾರ ಮಾಡ್ತಾರೆ, ಸಂಸಾರನ ಉದ್ಧಾರ ಮಾಡ್ತಾರೆ. ಈ ಹೆಣ್ಣು ಮಕ್ಕಳಿಗೆ ಯಾಕಪ್ಪ ಕುಡಿಬೇಕು? ಇದನ್ನೆಲ್ಲ ಉದ್ಧಾರ ಮಾಡೋರು ಯಾರು? ಈ ಹೆಣ್ಣು ಮಕ್ಕಳೇ ಕುಡಿದ್ಬಿಟ್ರೆ? ಯೋಕ್ರಿ, ಗಂಡು ಮಕ್ಕಳಿಗೆ ಅಷ್ಟೊಂದು ಇರಬೇಕಿದ್ರೆ ಕಷ್ಟಗಳು, ನೋವುಗಳು. 24 ಗಂಟೆ ನಾವು ಮನೆ ಒಳಗಡೆ ಕಚ್ಚಾ ಪಿಚ ಅಂತ ಕತ್ತೆ ತರ ದುಡಿಯೋ ನಮಗಿರ್ಬಾರ್ದೇನ್ರಿ? 100 ಕನಸುಗಳು, 100 ನೋವುಗಳು, ಅದನ್ನೆಲ್ಲ ಮರೆಯೋದಕ್ಕೆ ಅಂತ ಕುಡಿತೀವಿ ಕಣ್ರಿ ನಾವು. ಯಾಕ್ರಿ ಕುಡಿಬಾರ್ದ? ಅದಕ್ಕೇನಾ ನನ್ನ ಹತ್ರ 500 ಇಸ್ಕೊಳ್ಳೋಕ್ಕೋಸ್ಕರ ಪ್ಲ್ಯಾನ್ ಮಾಡಿರೋದು ನೀವು? ಎಲ್ಲರೂ ಸಂಸಾರ ಉಳಿಸ್ಬೇಕು, ಸಂಸಾರ ಗಂಡ ಹಾಳು ಮಾಡ್ತಾವನೆ ಕುಡಿದು ಬಿಟ್ಟು ಅಂತ ಹೆಣ್ಣು ಮಕ್ಕಳು ದುಡ್ದು ಸಂಸಾರ ನಡೆಸಿದ್ರೆ ನೀವು ಕುಡಿಯೋಕ್ಕೋಸ್ಕರನೇ ಸುಳ್ಳು ಹೇಳ್ತೀರಲ್ರಿ? ಅದಕ್ಕೇನಾ ನನ್ನ ಹತ್ರ 500 ರೂಪಾಯಿ ಇಸ್ಕೊಳಕ ಇಷ್ಟೊಂದು ಬಿಲ್ಡಪ್ ಕಟ್ಟಿರೋದು? ಬಾಬಾ, ಇದೇನಾರು ಗಂಗಾ ಮೇಡಮ್ಗೆ ಹೇಳ್ಬಿಟ್ರೆ ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕೋದಂತ ಗ್ಯಾರಂಟಿ ಅಂತ ದೇವತೆ ಅಂತ ಗಂಗಾ ಮೇಡಮ್ಗೆ ಮೋಸ ಮಾಡ್ತೀರೇನ್ರಿ? ಅಯ್ಯೋ ಶಿವನೇ, ಆ ರೀತಿ ಮಾತ್ರ ಮಾಡಬೇಡ್ರಿ ಕಣ್ರಿ. ಏನೋ ವಾರಕ್ಕೆ ಒಂದು ದಿವಸ ಡೈಲಿ ಕುಡಿಬೇಕು ಅಂತ ಆಸೆ ಆಯ್ತದೆ. ಈ ಗಿರ್ಜಾ ಮೇಡಮ್ ನೋಡಿದ್ರೆ ವಾರಕ್ಕೆ ಒಂದು ದಿವಸ ಪೇಮೆಂಟ್ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಡೈಲಿ ಪೇಮೆಂಟ್ ಮಾಡಲ್ಲ ಕಣ್ರಿ. ಅದಕ್ಕೋಸ್ಕರ ವಾರ ತಾವ ಕಾಯಕ್ಕಾಗಲ್ಲ ಅಂತ ನಿಮ್ಮ ಹತ್ರ ಏನೋ 500 ರೂಪಾಯಿ ತರಿಸ್ಕೊಳ್ಳೋಣ, ಒಂದು 4 ಕ್ವಾಟ್ರಿ ಕುಡಿಸ್ಕೊಂಡು ಒಂದು 90 ಏಸ್ಕೊಂಡು ಹೋಗ್ಬೋದು ಅಂತ ನಾನೇನೋ ಪ್ಲ್ಯಾನ್ ಮಾಡ್ಬೇಕಂದ್ರೆ ದಯವಿಟ್ಟು ಹೇಳ್ಬೇಡ್ರಿ. ಇವಾಗ ಡೈಲಿ ಕುಡಿಯೋಕ್ಕಾಯ್ತಾ ಇಲ್ಲ, ವಾರಕ್ಕೆ ಒಂದು ದಿವಸನಾದ್ರೂ ಕುಡಿತಾ ಇದ್ದೀನಿ. ಪ್ಲೀಸ್ ಕಣ್ರಿ. ಈ ಗಿರಿಜಾ ಅಮ್ಮ ನೋಡಿದ್ರೆ ನಾನು ಕುಡಿತೀನಿ ಅಂದ್ಬಿಟ್ಟು ನನ್ನ ಗಂಡನ ತಾವ ಪೇಮೆಂಟ್ ಕೊಡ್ತಾರೆ, ಒಂದು ದಿವಸ ಪೇಮೆಂಟ್ ಮಾತ್ರ ನನ್ನ ಕೈ ತಾವ ಕೊಡ್ತಾರೆ, ಅದನ್ನು ಕುಡಿದು ಬಿಡ್ತಾರೆ ಕಣ್ರಿ. ಈ ರೀತಿ ಮಾಡಿಬಿಟ್ರೆ ನನ್ನ ಕೆಲಸದಿಂದ ತೆಗೆದುಬಿಟ್ಟು ನನ್ನ ಬೀದಿಗೆ ತೆಗೆದುಬಿಡ್ತಾರೆ ಕಣ್ರಿ. ಪ್ಲೀಸ್ ಆ ರೀತಿ ಮಾಡಬೇಡ್ರಿ. ಏನ್ರಿ ಅಲ್ಲಿ ಗುಸು ಗುಸು ಮಾತಾಡ್ತಾ ಇದ್ದೀರಾ ಇಬ್ರು? MK ಸಂಘದ ಅಧ್ಯಕ್ಷರೇ, ಒಳಗಡೆ ಹೋಗಿ, ಬೇಕಾದಷ್ಟು ಕೆಲಸಗಳಿವೆ. ಅದೇನಿದು ಇಬ್ರದ್ದು ಪರ್ಸನಲ್ ವಿಷಯ ಇರೋ ತರ ಕುಸು 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 ಗುಸು 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 ಅಂತ ಮಾತಾಡ್ತಾ ಇದ್ದೀರಾ? ಏನ್ ಇಬ್ರಿಗೂ ಮುಂಚೆನೆ ಪರಿಚಯನಾ? ಅಯ್ಯೋ ಇಲ್ಲಪ್ಪ ಗಂಗವ್ವ, ಇವಾಗಲೇ ಪರಿಚಯ ಮಾಡ್ಕೋತಾ ಇದ್ದೀನಿ ನಾನು. ತಿರುಪತಿಲಿ ತಿಮ್ಮಪ್ಪ ದರ್ಶನ ಆದಂಗೆ ಆಗ್ತಾ ಇದೆ ನನಗೆ. ಅಲ್ಲ, ಹೋಗೋ ಬರೋರು ತಾವ ಎಲ್ಲಾನು ನೀವು ಇದೇ ರೀತಿ ಕಮಿಷನ್ ಅಂದ್ಬಿಟ್ಟು 500 ಅಂತ ತೊಳ್ಬಿಟ್ರೆ ನಮ್ಮ ಗಂಗವನ ಕತೆ ಏನಾಗಬೇಡ. ಆ ಪಾಪದಾಕಿ ಗೋವನ್ನ ಹಾಕಿ ಏನೋ ಗಂಟ ಮೋಸ ಮಾಡ್ತಾವನೆ ಅಂತ ಏನೋ ಒಂದು ಬಿಸ್ನೆಸ್ ಅಂತ ಮಾಡ್ತಾ ಇದ್ರೆ ನಿಮ್ಮಂಥವ್ರು ಒಬ್ಬರೆಲ್ಲ ಇಬ್ಬರು ಇದ್ರು ಸಾಕು ಕಣ್ರಿ. ಒಂದು ಇದೇ ಹಾಳು ಮಾಡಿಬಿಡ್ತೀರಾ ಕಣ್ರಿ. ಅಲ್ಲ, ನಾನು ಏನಾರು ಗಂಗವಂತ ಅವನ ಇದನ್ನ ಹೇಳ್ಬಿಟ್ಟು ಹೋಗಿಲ್ಲ ಅಂದರೆ ನೀವು ಮಂತವರು ಏನೋ ಒಂದು ದಿವಸಕ್ಕೆ ಒಂದು 2-3 ಜನ ಬಂದುಬಿಟ್ರು ತಿಂಗಳಿಗೆ ಒಂದು 30-40 ಕಸ್ಟಮರ್ ಆದ್ರೂ ಅಂದ್ರೂ ಎಲ್ಲರ ತಾವು 500 ರೂಪಾಯಿ ಅಂತ ಇಸ್ಕೊಂಡು ಗಂಗವನ ಪ್ರೆಸ್ಟೀಜ್ ನೇಮ್ ಏನಾಗಬೇಡ.
ಓ ನಿಮ್ಮ ಕುಡಿಯೋ ಆಸೆಗೆ ಗಂಗಾ ಒಂದು ಲೈಫೇ ಹಾಳಾಗ್ಬೇಕೆ ಅಲ್ಲಿ ಗಂಡ ಅನ್ಸ್ಕೊಂಡಿರೋ ಪಾಣಿ ಅರ್ಧ ಲೈಫ್ ಹಾಳು ಮಾಡವನೆ ನಿಮ್ಮಂಥವ್ರು ಸೇರ್ಬಿಟ್ಟು ಅರ್ಧ ಲೈಫ್ ಹಾಳು ಮಾಡ್ತೀರಾ. ನಾನು ಹೇಳ್ಬಿಟ್ಟೆ ಹೋಗಳಾಕಿ ನೋಡು ಗಂಗಾವ ಹೇಳ್ತಾವ್ರೆ ಒಳಗೆ ಕ್ಯಾಮಿ ಐತೆ ಬಾಯಿ ಮುಚ್ಕೊಂಡು ತ್ಯಾಪ ಹೋಗ್ರಿ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹುಷಾರಾಗಿರ್ರಿ ಅಂತ ಹೇಳ್ಬಿಟ್ಟು ಹೋಯ್ತೀನಿ. ಓದ್ಬಿಟ್ಟು ಬೇರೆ ಏನು ಹೇಳಲ್ಲ ಬಿಡಿ. ಅಯ್ಯೋ ನಿಮ್ಮಂಥವ್ರು ಇದ್ದು ಬಿಟ್ರೆ ಅಷ್ಟೇ ಗಂಗಾವ ಅಂತ ಅವ್ನ ಕತೆ ಹೇಳವನೆ ನಾನು. ಏನಾರು ಮಾಡ್ಕೊಂಡು ಹೋಗಿ ಇವತ್ತು ಯಾಕೋ ಎಡಮಗಳಲ್ಲಿ ಎದ್ದಂಗೆ ಕಾಣಿಸ್ತಾ ಇದೆ. ನಾನು ಸಾರಾಯಿಸಿ ಸೆಯಲಿ ನನ್ನ ಲಿಂಗವ್ವ ಕಂಡಳು ಇಂದು, ಸಾರಾಯಿಸಿ ಸೆಯಲಿ ಲಿಂಗವ್ವ ಕಂಡಳು ಇಂದು, ಕುಳಿಯೋಣ ಎಂಬ ಆಸೆಯಲ್ಲಿ ಲಿಂಗವ್ವಂತಾವ ಕಮಿಷನ್ ಕೇಳಿದೆ ನಾನು. ಸಾರಾಯಿಸಿ ಸೆಯಲಿ ಕಮಿಷನ್ ಹೊಡಿಯೋಕೋಗಿ ಕೆಲಸನೇ ಕಳ್ಕೊಳ್ಳೋ ತಾಪ ಬಂದೈತೆ, ಏನ್ ಮಾಡ್ಲಿ ನಾನು. ಇದೇನಿದು ಲಿಂಗವ್ವ, ನಮ್ಮನೆ ತಾವ ಬಂದ್ಬಿಟ್ಟಿದ್ಯಾ? ಅಯ್ಯೋ ಏನಿಲ್ಲ ಗಂಗವ್ವ, ಹಿಂಗೆ ಬಂದು ಹೋಗೋಣ ಅಂತ ಅನಿಸ್ತು. ಆವತ್ತು ನೀವು ಅಡ್ರೆಸ್ ಕೊಟ್ಟಿದ್ರಲ್ಲ ಹಂಗೆ ಅದು ಏನು ಮಾಡ್ತಿದ್ದೀರಾ ನಿಮ್ಮನೆ ಹೆಂಗಿದೆ ಅಂತ ನೋಡ್ಕೊಂಡು ಹೋದಂಗಾಯ್ತು ಅಂತ ಬಂದೆ ಕಣವ್ವ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮುಗಿ ಹೆಂಗೈತೆ? ಶ್ರೀಕಾಂತಪ್ಪನ ಸುದ್ದಿ ಎಲ್ಲ ನೀವು ಹೇಳ್ಬಿಟ್ಟು ಹೋಗೋಣ ಅಂತ ಹಂಗೆ ಬಂದೆ. ಅಯ್ಯ ಅವ್ರದ್ದೇನು ಬಿಡು. ನಮ್ಮನ್ನು ನಾವು ಜೀವನ ನೋಡ್ಕೊಳಕ್ ಶುರು ಮಾಡಿಬಿಟ್ಟಿದ್ದೀವಿ. ಅವ್ರ ದಾರಿ ಬಂದರೆ ಬರ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂದ್ಬಿಟ್ಟು ಹೆಂಗ ಇವಾಗ ಹೋಳಿಗೆ ಎಲ್ಲ ಮಾಡ್ತಾ ಇದ್ದೀವಲ್ಲ ಅದ್ರೊಳಗಡೆ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಕೂತ್ಕೊಳ್ಳೋದೇ ಮರ್ತು ಬಿಟ್ಟಿದ್ದೀನಿ. ಮಗು ಚೆನ್ನಾಗಿದೆ, ಮಾವನ್ ತಾವ ಇದೆ, ಆಟ ಆಡ್ಕೊತಾ ಇದೆ. ನೀವು ಹೇಳಿರೋದು ನಿಜ ಗಂಗವ್ವ. ಗಂಡ ಮಕ್ಕಳು ಸಂಸಾರ ಅಂತ ನಾವು ಯೋಚನೆ ಮಾಡ್ತಾ ಕೂತ್ರೆ ನಮ್ಮ ಬಗ್ಗೆ ಯೋಚನೆ ಮಾಡೋರು ಯಾರಿಲ್ಲ. ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡ್ಕೋಬೇಕು. ಎಲ್ಲಿ ನಿಮ್ಮ ಅತ್ತಿ ಇಲ್ವೇ? ನಿಮ್ಮ ಅತ್ತಿನ ಮಾವನ್ನ ಮೋಗಿನ ನಿಮ್ಮನ್ನ ಎಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಕ್ಕಾಯ್ತದೆ ಅಂತ ಹಿಂಗೆ ಬಂದೆ. ಅಲ್ಲಿ ಜಯಮಾಲಾ ಮೇಡಮ್ ಅವರು ಶ್ರೀಕಾಂತಪ್ಪ ಅವರು ಬಿದ್ಕೊಂಡವ್ರೆ ರೂಮ್ ತಾವ. ಅದೇನೋ ಜಯಮಾಲಾ ಅಮ್ಮಂಗೆ ನಿದ್ರಿ ಮಾತಿ ಕುಟ್ರೋ ಏನೋ ಮಾಡವ್ರೆ ಶ್ರೀಕಾಂತಪ್ಪನವರು. ಅದೇನೋ ಆಫೀಸ್ನಾಗೆ ಕಾಪಿ ತಾವ ಹಾಕ್ಕೊಟ್ರಂತೆ ಈಕಿ ಏನೋ ಪ್ರೆಗ್ನೆಂಟು ಅಂತ ಗೊತ್ತಾಗಬೇಕು ಅಂತ. ಆಕಿ ನೋಡಿದ್ರೆ ಹೊಟ್ಟಿ ಬರ್ದೇನೆ ಪ್ರೆಗ್ನೆಂಟು ಅಂತವನೇ ಈ ಶ್ರೀಕಾಂತಪ್ಪ ಬೇರೆ ನಂಬ್ತಾವನೆ. ನಾನು ಹುಳ ಬಿಟ್ಟು ಬಂದೀವ್ನಿ. ಶ್ರೀಕಾಂತಪ್ಪಂಗೆ ಪ್ರೆಗ್ನೆಂಟ್ ಆದರೆ ಹೊಟ್ಟಿ ಬರ್ಬೇಕು ತಾನೆ, ಹೊಟ್ಟಿ ಬರ್ದೇನೆ ಪ್ರೆಗ್ನೆಂಟ್ ಆಯ್ತಾರ ಅಂತ ಕೇಳ್ಬಿಟ್ಟು ಬಂದಿದ್ದೀನಿ. ಅದು ಏನು ಮಾಡ್ಕೋತಾರ ನನಗಂತೂ ಗೊತ್ತಿಲ್ಲ ಕಣವ. ಕಣವ, ನಮ್ಮ ಮನೆಯವ್ರದ್ದು ಒಂದು ಗೊತ್ತಾಯ್ತಾ ಇಲ್ಲ, ನೋಗಲೋ ಅಳಲೋ ಏನು ಗೊತ್ತಿಲ್ಲ ಕಣವ. ಹಿಂಗಾಗ್ಬಿಟ್ಟಿದೆ ನನ್ನ ಪಾಡು. ಏನೋ ಅತ್ತೆ ಮಾವ ಅಂತ ನಂಗೆ ಸಪೋರ್ಟ್ ನಿಂತವ್ರೆ, ಅದೇ ಒಂದು ಖುಷಿ ಕಣವ. ಇದೇನಿದು ಗಂಗವ್ವ? ನಾನು ಬಂದು ಇಷ್ಟು ಹೊತ್ತಾಯ್ತು, ಇನ್ನು ನಿಮ್ಮ ಅತ್ತಿನೇ ಕಾಣಿಸ್ತಾ ಇಲ್ಲ. ಎಲ್ಲ ಹೊರಗಡೆ ಹೋಗೋರಾ? ಲಿಂಗವ್ವ, ಅದೇನೋ ಸ್ನೇಹಿತರನ್ನ ಅವ್ರ ತಂಗಿನೆಲ್ಲ ಭೇಟಿ ಮಾಡ್ಕೊಂಡ್ ಬರ್ತೀನಿ, ಭಾಳ ದಿನ ಆಯ್ತು ಮಾತಾಡ್ಕೊಂಡ್ ಬರ್ದೆ ಅಂತ ಹೋಗೋರೆ ಹೊರಗಡೆ. ನಾನು ಒಳಗಡೆ ಕ್ಯಾಮೆ ಮಾಡ್ತಾ ಇದ್ದೆ. ಇವತ್ತು ತುಂಬಾ ಆರ್ಡರ್ಸ್ ಬೇರೆ ಬಂದಿದೆ. ಒಂದು ವಾರದಿಂದ ಒಂದು ವಾರಕ್ಕೆ ಇಂಪ್ರೂವ್ ಆಯ್ತಾ ಇದೀವಿ, ಲಾಭ ಆಯ್ತಾ ಇದೆ. ಇವಾಗ ಸೀಸನ್ ಬೇರೆ ಎಲ್ಲ, ಮದುವೆ ಮುಂಜಿ ಗೃಹ ಪ್ರವೇಶ ಅದು ನಾಮಕರಣ ಅಂತ ಎಲ್ಲ ಸೀಸನ್ ಆಗಿರೋದಕ್ಕೆ ಸ್ವೀಟ್ಗಳು ಆಮೇಲೆ ಖಾರದ ಪೌಡ್ರುಗಳು ಮಸಾಲೆ ಪೌಡ್ರುಗಳು ಎಲ್ಲ ಚೆನ್ನಾಗಿ ಹೋಯ್ತವೆ. ಒಂದೆರಡು ಬೆಂಗಳೂರಲ್ಲೂ ಅಂಗಡಿನ ಹುಡ್ಕೊಂಡಿದೀವಿ. ಬೆಂಗಳೂರು ಹೆಣ್ಮಕ್ಳೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಫ್ಯಾಕ್ಟ್ರಿಗೆ ಹೋಗ್ತಾರಲ್ಲ, ಅದಕ್ಕೆ ಅವ್ರ ಅಂಗಡಿ ತಾವ ಒಂದು 4 ಮಾರ್ಕೆಟ್ಗಳನ್ನೆಲ್ಲ ಹುಡ್ಕೊಂಡಿದೀವಿ. ಹಂಗಾಗಿರೋದಕ್ಕೆ ಸ್ವಲ್ಪ ಆರ್ಡರ್ ಜಾಸ್ತಿ ಐತೆ. ಒಳಗಡೆ ಕೆಲಸ ಮಾಡ್ಕೊತಾ ಇದ್ದೀನಿ. ಒಂದು 8 ಜನ ಬಂದವ್ರೆ ಕೆಲಸಕ್ಕೆ. ನೀನು ಮತ್ತೆ ಅದೇನು MK ಸಂಘದ ಅಧ್ಯಕ್ಷರ ಜೊತೆ ಭಾಳ ಮಾತಾಡ್ತಾ ಇದ್ರಿ, ಏನಿತ್ತು? MK ಸಂಘದ ಅಧ್ಯಕ್ಷರು ಏನದು ಮಹಿಳಾ ಕುಡುಕರ ಸಂಘದ ಅಧ್ಯಕ್ಷರು. ಅವ್ರಿಗೇನೋ ಗಿರಿಜಾಕನವರು ಒಂದು ವಾರದಿಂದ ಕುಡಿಯೋಕೆ ಅಂತ ಕೊಟ್ಟಿಲ್ಲ ಅಂತೆ. ಅಮೌಂಟ್ನು ಡೈಲಿ ಕೊಡಲ್ವಂತೆ, ಪಗಾರನ ವಾರಕ್ಕೆ ಒಂದು ದಿವಸ ಕೊಡ್ತಾರಂತೆ. ಉದ್ಕಿರ್ತಾವನೇ ನನ್ನ ತಾವ ಹೇಳ್ತಾ ನನ್ನ ಹತ್ರ. ನಾನು ಹಿಂಗೆ ಸುಳ್ಳು ಹೇಳಿದೆ, 5,000 ನಂಗೆ ಹೋಳಿಗೆ ಬೇಕು, ಆರ್ಡ್ರ್ ಮಾಡಬೇಕು ಅಂತ ಬಂದೀವ್ನಿ ಅಂತ. ಒಂದಿದ ತಕ್ಷಣ ನನ್ನ ಹತ್ರನೇ ಕಮಿಷನ್ ಕೊಡಿ, 500 ರೂಪಾಯಿ ಅಡ್ವಾನ್ಸ್ ಕೊಡಿ, ನಿಮ್ಮ ಮನೆ ತಾವ ಹೋಳಿಗೆ ಮುಡಿಸ್ತೀನಿ. ಅಲ್ಲಿ ಸೆಕ್ರೆಟ್ರಿ ತಾವ ಹೇಳ್ಬಿಟ್ರೆ 2 ರೂಪಾಯಿ ಜಾಸ್ತಿ, ನನ್ನ ಹತ್ರ ಆದರೆ 1 ರೂಪಾಯಿ ಕಡಿಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ತಾವ 500 ರೂಪಾಯಿ ಇಸ್ಕೊಳಕ್ಕೆ ನೋಡಿದ್ರು. ನಾನು ನೋಡಿದ್ರೆ ಹೋಳಿಗೆ ಒಂದು ಕೊಟ್ಟರೆ ತಿನ್ಕೊಂಡು ಹೋಗ್ತೀನಿ ಬಿಡ್ರಿ, ನಾ ಎಲ್ಲಿಂದ ಹೋಳಿಗೆ ಆರ್ಡರ್ ಮಾಡಲಿ, ಅದು 5,000 ಅವಳು. ಹಿಂಗೆ ತಮಾಷೆಯಾಗಿ ಮಾತಾಡ್ಕೊತಾ ಇದ್ವಿ. ಹೌದೇ? ತುಂಬ ಚೆನ್ನಾಗಿ ತಮಾಷೆಯಾಗಿ ಮಾಡ್ತಾವ್ರೆ. ನಮ್ಮ ಅತ್ತೆನೂ ಡೈಲಿ ಪಗಾರ ಕೊಟ್ಬಿಟ್ರೆ ಅವ್ರಿಗೆ ಹೋಗ್ಬಿಟ್ಟು ಕುಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಮಕ್ಕಳು ತಾವ ಗಂಡನ ತಾವಲ್ಲ ಜಗಳ ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಅತ್ತೆ ವಾರಕ್ಕೆ ಒಂದು ದಿವಸ ಅವ್ರ ಗಂಡನ ತಾವನೇ ಕೊಡ್ತಾ ಇದ್ದಾರೆ. ಅದಕ್ಕೇನೆ ಇವಳಿಗೆ ಇವಾಗ ಡೈಲಿ ಕುಡಿಯೋಕೆ ದುಡ್ಡು ಸಿಗ್ತಾ ಇಲ್ಲ ಅಂತ ಇವ್ರ ಹತ್ರ ಇಸ್ಕೊಳಕ್ಕಾಗತ್ತ ಅಂತ ನೋಡ್ತಾ ಇರ್ತಾರೆ ಅಟ್ಟೇನೆ. ತುಂಬ ಒಳ್ಳೆಯವರು, ಕುಡಿದ್ರೆ ಮಾತ್ರ ಕೆಟ್ಟವ್ರು ಅಷ್ಟೇ. ಕುಡಿಯೋಕೆ ಒಂದು 10 ರೂಪಾಯಿ ಸಿಕ್ಕಿದ್ರು ಸಾಕು, 1 ಚಮಚ ಕುಡ್ಕೊಂಡ್ಬರ್ತೀನಿ ಅಂತ ಓಡೋಗ್ತಾರೆ. ಎಲ್ಲರ ಮನೆ ಗಂಡಸರು ಕುಡಿದ್ರೆ ಇಲ್ಲಿ ಉರುಟಾಗಿದೆ, ಎಣ್ಣೆ ಕುಡಿತಾ ಇದ್ದಾಳೆ. ಈ ಹೆಣ್ಣು ಮಗಿಗೂ ಎಟ್ಟು ಹೇಳಿದ್ರು ಬುದ್ಧಿ ಬರ್ತಾ ಇಲ್ಲ. ಏನು ಮಾಡ್ಕೊಂಡು ಹೋಯ್ತಾರೆ ಬಿಡಿ.
ನಮಸ್ಕಾರಗಳು ಸ್ನೇಹಿತರೆ, ನಾನು ನಿಮ್ಮ ಗಂಗಾ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಟ್ಟು ಹೋಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ಶ್ರೀಕಾಂತ್ ಅಪ್ಪ ಅವ್ರನ್ನ ಕೇಳ್ತಾ ಇದ್ದೀರಾ, ಖಂಡಿತ ಮುಂದಿನ ವಿಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಪಡ್ತೀವಿ.